ಪಾಲಿಟಿಕ್ಸ್ ಅವರಿಗೆ ಚಪ್ಪಲಿ ಸುತ್ಕೊಂಡು ಹೊಡೆದ ತರ ಹೇಳಿದ್ರು. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೀನ್ ಬಗ್ಗೆ ಕೆಳಗೆ ಹೋಗ್ಬೇಡ್ರಿ. ಫಿಲಮ್ ಇನ್ನ ಮುಗ್ದಿದೆ, ಇನ್ನ ಪಿಕ್ಚರ್ ಮುಂದೆ ಬಾಕಿ ಇದೆ. ಡಿ ಬಾಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು, ಆಮೇಲೆ ಬಂದು ಹೇಳ್ತೀನಿ. ಇದ್ರೆ ನೆಮ್ಮದಿ ಆಗಿರ್ಬೇಕು. ನೆಕ್ಸ್ಟ್ ಕರ್ನಾಟಕ ಡಿ ಬಾಸ್ ಸಿಎಂ. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಸೂಪರ್. ಇದ್ರೆ ನೆಮ್ಮದಿ ಆಗಿರ್ಬೇಕು, ಮೂವಿ ನೋಡಿದ್ರೆ ನೆಮ್ಮದಿಯಾಗಿ ನೋಡ್ಬೇಕು. ಸೂಪರ್ ಸರ್, ಇದ್ದೇ ನಮ್ದಿ ಇರ್ಬೇಕು, ಹಿಂಗೆ ಓಡ್ಬೇಕು, ಮುಂದಕ್ಕೆ ಹಿಂಗೆ ಓಡ್ಬೇಕು. ಸಕ್ಕದಾಗಿದೆ ನಮ್ ಬಾಸ್ತು. ನೆಕ್ಸ್ಟ್ ಹಿಂಗೆ ಬರಬೇಕು, ಹಿಂಗೆ ಬೆಳೆಸ್ತೀವಿ. ಮತ್ತೆ ಬನ್ನಿ ನೋಡ್ಬೋದು, ಜನ ಬೇಜಾರಾಗಲ್ಲ, ಆರಾಮಾಗೈತೆ ನೋಡುವ. ಸೂಪರ್, ಒಳ್ಳೆ ಕ್ರೇಜಿ ಆಗಿದೆ ಬ್ರೋ. ಆರಾಮ ಅಲ್ಟಿ. ಏನ್ ಸೌಂಡ್ ಎಫೆಕ್ಟ್ಗೂ ಬಾಸ್ ಎಂಟ್ರಿಗೂ ಸೂಪರ್ ಆಗಿದೆ ಬ್ರೋ. ಮಾತ್ರ ಲಾಸ್ಟ್ ಟೈಮ್ ಬಂದಿದೆ ಬ್ರೋ. ಯಾವಾಗ ಡಿ ಬಾಸ್ ಮೂವಿ ಬರುತ್ತೋ ಫಸ್ಟ್ ನಾನು ಪೇಂಟಿಂಗ್ ಮಾಡ್ಕೊಂಡ್ ಬರ್ತೀನಿ ಪ್ರತಿ ವರ್ಷ ಬ್ರೋ. ಅದೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಅದ್ರ ಕ್ರೇಜೇ ಬೇರೆ ತರ ಬ್ರೋ. ಬೇರೆ ಯಾರು ನಮ್ ಬಾಸ್ ನ ಕಟ್ಟಾಕಕ್ ಆಗಲ್ಲ. ಆನೆ ಬಂದಿದ್ದೆ ದಾರಿ. ಸುಮ್ನೆ ಕಟ್ಟಾಕ್ರಿ ನಿಮ್ ಕೈಯಲ್ಲಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಗೈಸ್ ನಿಮ್ಗೆ. ಇಷ್ಟೇ, ನಿಮ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ ನಾವೆಲ್ಲ. ಬ್ರೋ ಫುಲ್ ಜಾತ್ರೆನೆ ಮಾಡ್ಬಿಟ್ಟಿದ್ರು. ಪಟಾಕಿ ಗಿಟಾಕಿ ಎಲ್ಲ ಒಳಗಡೆನೆ ಹೊಡ್ಕೊಂಡಿದ್ರು. ಸೂಪರ್ ಒಳ್ಳೆ ಖುಷಿ ಆಯ್ತು ಮಾತ್ರ. ನಮ್ ಬಾಸ್ ಇದ್ರೆ ಇರ್ಬೇಕು, ನಮ್ ಬಾಸ್ ನಾವೆಲ್ಲ ದೊಡ್ಡ ಸೆಲೆಬ್ರಿಟೀಸು. ನಮ್ ಬ್ರೋ ಅವ್ರು ಬಂದು ಪೇಂಟಿಂಗ್ ಮಾಡಿದಾರೆ ಚೆನ್ನಾಗಿ. ನಮ್ ಬಾಸ್ದು 15 ದಿವಸ ತಗೊಂಡಿದ್ದಾರೆ ಮಾಡಕ್ಕೆ, ಮಸ್ತಾಗಿ ಮಾಡವ್ರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಮೀಡಿಯಾದವರು. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಇದ್ದಂಗ್ ತೋರಿಸಿ. ಆಮೇಲೆ ನಮ್ ಬಾಸ್ ಮಸ್ತಾಗಿ ಆಕ್ಟಿಂಗ್ ಮಾಡವ್ರೆ, ಡಬಲ್ ಆಕ್ಟಿಂಗು. ಫುಲ್ಲು ಕನ್ಫ್ಯೂಸ್. ಇವಾಗ ಇಂಟರ್ವಲ್ ಆಗೈತೆ, ಫುಲ್ಲು ಕನ್ಫ್ಯೂಸ್. ಧನುಷ್ ಯಾರು, ನಿಜವಾದ ಧನುಷ್ ಯಾರು, ನಿಜವಾದ ಕೃಷ್ಣ ಯಾರು, ಇವಾಗ ಫುಲ್ಲು ಕನ್ಫ್ಯೂಷನ್. ಇವಾಗ ನೋಡ್ಬೇಕು ಪೂರಾ ಮೂವಿ ನೋಡಾದ್ಮೇಲೆ ಮಸ್ತಾಗಿ ಕ್ರೇಜ್ ಹೆಂಗೈತೆ ಅಂತ ನೋಡಿದಿರಲ್ಲ ಅಣ್ಣ. ಬೆಳಗ್ಗೆ ಸಾಂಗ್ ಬಂತು ಸ್ಟಾರ್ಟಿಂಗ್, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು. ಅದ್ರಲ್ಲೇ ಫುಲ್ಲು ಕಿಕ್ ತಂದ್ಬಿಟ್ರು. ಇವಾಗ ಮಸ್ತಾಗಿ ಮೂವಿ ನೋಡ್ತಾ ಇದೀವಿ, ಮಸ್ತಾಗಿ ಸಪೋರ್ಟ್ ಸಿಗ್ತೈತೆ ಅಣ್ಣ. ಅದು ಬೇಜಾರ್ ಇದ್ದೇ ಇರುತ್ತೆ ಒಂದ್ ಕಡೆ. ಬಟ್ ಎಲ್ಲೋದ್ರು ಇಲ್ಲಿರ್ತಾರಣ್ಣ ಸೆಲೆಬ್ರಿಟಿಗಳು. ಅವ್ರು ಅಚ್ಚನೆ ಹಾಕ್ಸ್ಕೊಂಡ್ಬಿಟ್ಟಾರೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್. ನಾವುಗಳು ಇಲ್ಲಿ ಇಟ್ಕೊಂಡು, ಒಳಗಡೆ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತೀವಿ. ಏಟರ್ಗಳಿಗೆಲ್ಲ ಊರಿಸ್ತೀವಿ ಅಷ್ಟೇ. ಇದು ಹಬ್ಬ, ನಿಜವಾದ ಹಬ್ಬ. ಬಂದ್ರೆ ಎದುರ್ಕೊಂತಾರಲ್ಲ, ಬರ್ತಾ ಇರೋದು ಡೆವಿಲ್. ಬೇರೆಯವ್ರು ಎದುರ್ಕೊಬೇಕು. ಬರ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್. ಬೇರೆ ಯಾವ್ದೋ ಕಾಂಚಿ ಮಿಂಜಿ ನನ್ನ ಮಕ್ಕಳು ಬರ್ತಾ ಇಲ್ಲ. ಬರ್ತಾ ಇರೋದು ಡೆವಿಲ್, ಡಿ ಬಾಸ್. ಗೊತ್ತಾಯ್ತಾ? ಬರ್ತಾ ಇದ್ರೆ ಬೇರೆ ಹೀರೋಗಳೆಲ್ಲ ತಪ್ಪಗಿರ್ಬೇಕು. ಬಾಲಿವುಡ್, ಹಾಲಿವುಡ್ ಎಲ್ಲ ಸೈಡ್ ಹೋಯ್ತಾ ಇರ್ಬೇಕು. ಬರ್ತಾ ಇರೋದು ಎರಡೇ ಡೆವಿಲ್. ಆಮೇಲೆ ಇನ್ನೊಂದು, ಪೈರಸಿ ಮಾಡ್ಬೇಡ್ರಿ ಯಾರು ಮೂವಿನ. ಕೆಲವು ಕಿಡಿಗೇಡಿಗಳು ಬಂದಿರ್ತಾರೆ, ಮಧ್ಯದಲ್ಲಿ ಒಬ್ಬೊಬ್ರು ಇರ್ತಾರೆ. ಯಾರೇ ಪೈರಸಿ ಮಾಡಿದ್ರು ನೋಡ್ರಿ, ಎಷ್ಟೋ ಮೂವಿಗಳು ಆಗ್ಬಿಟ್ಟಿದೆ ಹಂಗೆ. ಕಠಿಣ ಶಿಕ್ಷಣ ಎಲ್ಲ ಆಗ್ಬಿಡುತ್ತೆ, ಅದಕ್ಕೆ ಶಿಕ್ಷೆ ಆಗ್ಬಿಡುತ್ತೆ. ದಯಮಾಡಿ ಪೈರಸಿ ಎಲ್ಲ ಮಾಡ್ಬೇಡ್ರಿ. ಮೂವಿ ತರ ನೋಡ್ಬಿಟ್ಟು ಆರೈಸಿ. 100 days ಸೋಡೆ ಉಡುತ್ತೆ. ಸತ್ ಮೇಲೆ ಆತ್ಮನು ಹೇಳ್ಬೇಕು, ಜೈ ಡಿ ಬಾಸ್. ಬ್ರೋ ನಮ್ ಬಾಸು ಮೂವಿ ಯಾವ್ದೇ ಮಾಡಿದ್ರು ಪಕ್ಕ ಬ್ಲಾಕ್ ಬಸ್ಟರ್ ಮೂವಿನೇ. ಡೆವಿಲ್ ಇವಾಗ ನೋಡ್ತಾ ಇದೀರಲ್ಲ, ಇವಾಗ ಇಂಟರ್ವ್ಯೂಲ್ ಮುಗ್ದಿದೆ. ಇಂಟರ್ವ್ಯೂ ಮುಗಿಯೋವರೆಗೂ ಇವಾಗ ಟ್ವಿಸ್ಟ್ ಕೊಟ್ಟಿದ್ದಾರೆ, ಡಬಲ್ ಆಕ್ಟಿಂಗ್ ಇದೆ ಅಂತ. ಮುಂದೆ ಇನ್ನೇನಾಗ್ಬೇಕು, ಮುಂದೆ ಯಾವ ತರ ಮೂವಿ ಅಂತ ಇವಾಗ ನೋಡ್ಬೇಕು. ನೋಡಾದ್ಮೇಲೆ ಇಂಟರ್ವ್ಯೂ ಕೊಡ್ತೀವಿ. ಮಸ್ತ್ ಆಗಿದೆ ಮೂವಿ, ಮಾತ್ರ ಥ್ರಿಲ್ ಆಗಿದೆ. ನಮ್ ಬಾಸು 2 ವರ್ಷದ ಮೇಲೆ ಬೆಳ್ಳಿ ಪರದೆ ಮೇಲೆ ನೋಡಕ್ಕೆ ನಮ್ಗೆ ಒಂಥರ ದಿಲ್ ಖುಷಿ ಆಯ್ತು. ಏನಂದ್ರೆ ನಮ್ ಬಾಸ್ ಇವಾಗ ನಮ್ ಜೊತೆಗಿಲ್ಲ. ಜೇಸಲ್ ಇದ್ರು ರಾಜಾನೇ, ಆಚೆ ಇದ್ರು ರಾಜಾನೇ, ಎಲ್ಲೇ ಇದ್ರು ರಾಜಾನೇ. ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ, ಸೋಲಿಗೆ ಸೋಲದು, ಗೆದ್ದರೆ ಬೇಕಾದ ಒಬ್ಬನೇ ನಮ್ ಯಜಮಾನ. ಅಷ್ಟೇ. ಜೈ ಡಿ ಬಾಸ್. ನಾವು ಸಕ್ಕತ್ ಇಷ್ಟ ಆಗೋಯ್ತು. ಬಾಸ್ ಶೇಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಕ್ಕಾಗಲ್ಲ. ಕ್ರೇಜು ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾಗೆ. ಅಂಡ್ ಒಳ್ಳೆ ಪಾಸಿಟಿವ್ ಟಾಕ್ ಇದೆ. ಫಸ್ಟ್ ಹಾಫ್ ಅಂತೂ ಶೂರ್ ಬ್ಲಾಕ್ ಬಸ್ಟರ್. ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಅಂಡ್ ಇಟ್ಸ್ ಬ್ಲಾಕ್ ಬಸ್ಟರ್ ದರ್ಶನ್ ಅವ್ರಿಗೂ ಅಂತ. ಅಂಡ್ 2 ವರ್ಷ ಆದ್ಮೇಲೆ ಸಿನಿಮಾ ಕೊಟ್ಟಿದ್ಗೂ ಸಖತ್ತಾಗಿದೆ. ಶಾರ್ಟ್ ಟೈಮಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇಂಡಸ್ಟ್ರಿಗೆ ಈ ತರ ಸಿನಿಮಾಗಳು ಬೇಕು. ಅಂಡ್ ದರ್ಶನ್ ಅವ್ರು ಆದಷ್ಟು ಬೇಗ ನಮ್ಮ ಜೊತೆ ಬರಬೇಕು. ಅವ್ರು ಬರ್ತಾ ಅಂತ ಕಾಯ್ತಾ ಇದೀವಿ. ಬಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಪಕ್ಕ. ಸರ್ ಯಶ್ ಬಾಸ್ ಅಭಿಮಾನಿ, ಆದ್ರೆ ನನಗೆ ದರ್ಶನ್ ಸರ್ ಅಂದ್ರೂ ಕೂಡ ಹೆವಿ ಇಷ್ಟ. ನಮ್ ಬಾಸ್ ರಾಕಿಂಗ್ ಸ್ಟಾರ್ ಯಶು ಸಿಂಹ ಇದ್ದಂಗೆ ಪ್ರಪಂಚನ ಬೇಟೆ ಆಡಕ್ ಹೋಗೋರೆ. ನಮ್ ದರ್ಶನ್ ಸರ್ ಆನೆ ಇದ್ದಂಗೆ ಕರ್ನಾಟಕನ ನಿಯತ್ತಾಗಿ ಕಾಯ್ತವ್ರೆ.
ನಮಗೆ ದರ್ಶನದಲ್ಲಿ ತುಂಬಾ ಎಲ್ಲ ಓಕೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬಾಸ್ ಡಿ ಬಾಸ್ ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.